ಶಿ ಇಸ್ ನಾಟ್ ಕಾನ್ಶಿಯಸ್. ಸಿಸ್ಟರ್, ಬ್ಲಡ್ ಟೆಸ್ಟ್ಗೆ ರೆಡಿ ಮಾಡಿ. ಡಾಕ್ಟರ್. ಓಕೆ. ಏನಾಯ್ತು? ಅಣ್ಣ, ಈ ಮೆಡಿಸಿನ್ ಬೇಗ ತಂದ್ಕೊಡಿ. ಎಕ್ಸ್ಕ್ಯೂಸ್ ಮೀ. ನಾನು ಔಷಧಿ ತಗೊಂಡ್ಬರ್ತೀನಿ. ನಾನು ತಗೊಂಡ್ಬರ್ತೀನಿ. ಏನಾಯ್ತು ಇವಳಿಗೆ? ನಂಗೂ ಏನೂ ಗೊತ್ತಿಲ್ಲ. ಶಾಲಿನಿ, ಏನಾಯ್ತಮ್ಮ ಇವಳಿಗೆ? ಡಾಕ್ಟರ್. ಹಾ, ಕೂತ್ಕೊಳ್ಳಿ. ನಿಮ್ಮ ಹೆಸರು? ಶಫೀಕ್. ಸಿ ಮಿಸ್ಟರ್ ಶಫೀಕ್, ಇದು ಬರೀ ಶಾಲಿನಿ ವಿಷಯ ಅಂತ ಅಲ್ಲ, ಇವಾಗ ಇದು ಸಾಮಾನ್ಯವಾದ ವಿಷಯ ಆಗ್ಬಿಟ್ಟಿದೆ. ನಿಮಗೆ ನಂಬಕ್ಕಾಗದಿದ್ರು ಬಟ್ ಶಾಲಿನಿ ಅಂತ ಹುಡುಗಿರು ಸುಲಭವಾಗಿ ಟ್ರ್ಯಾಪ್ ಆಗಿಬಿಡ್ತಾರೆ. ಟ್ರ್ಯಾಪ್? ಐ ಆಮ್ ಸಾರಿ ಬಟ್ ಶಿ ಈಸ್ ಯೂಸಿಂಗ್ ಡ್ರಗ್ಸ್, ಮತ್ತು ಅದರಲ್ಲೂ ಓವರ್ ಡೋಸ್. ಇಂಜೆಕ್ಷನ್ ಮತ್ತು ನಾರ್ಮಲ್ ಡ್ರಗ್ಸ್ ತಗೋತಾ ಇಲ್ಲ ಅವಳು. ಈ ಥರ ಡ್ರಗ್ಸ್ನ ಡ್ರಗ್ಸ್ ಇನ್ಫ್ಯೂಸ್ಡ್ ಬ್ಯಾಂಡೇಜಸ್ ಅಂತೀವಿ. ಈ ನಡುವೆ ತುಂಬ ಫೇಮಸ್ ಇವು. ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇವುಗಳನ್ನೇ ತಗೋತಿದ್ದಾರೆ. ನೀವು ಶಾಲಿನಿ ಕಾಲ್ಗಳನ್ನ ಗಮನ ಇಟ್ಟು ಯಾವತ್ತೂ ನೋಡಿಲ್ವಾ? ಅವಳ ಕಾಲಲ್ಲಿ ಬ್ಲೇಡ್ನ ಕಟ್ಗಳು ಕಾಣಿಸುತ್ತೆ ನಿಮಗೆ. ಆ ಕಟ್ಟಾಗಿರೋ ಜಾಗದ ಮೇಲೆ ಈ ಬ್ಯಾಂಡೇಜ್, ಈ ಡ್ರಗ್ಸ್ ಇನ್ಫ್ಯೂಸ್ ಬ್ಯಾಂಡೇಜ್ ಹಾಕೋತಾರೆ. ದಟ್ಸ್ ಹೌ ದೇ ಡೂ ಇಟ್. ಡಾಕ್ಟರ್, ಇದು ಎಲ್ಲಿಂದ ಬರುತ್ತೆ? ಇದಕ್ಕಂತ ತುಂಬ ಜನ ಏಜೆಂಟ್ಸ್ ಇದ್ದಾರೆ. ಇವಳು ಸ್ವಲ್ಪ ದಿನ ನಮ್ಮ ಕ್ಲಿನಿಕಲ್ಲೇ ಇರಲಿ ಬಿಡಿ. ಶಿ ನೀಡ್ಸ್ ಕೌನ್ಸಿಲಿಂಗ್. ಇಲ್ಲೇ ಇದ್ರೆ ಕಡೆ ಪಕ್ಷ ನಮ್ಮ ಅಬ್ಸರ್ವೇಷನಲ್ಲಿ ಇರ್ತಾಳೆ. ಇನ್ನೊಂದ್ಸಲ ಈ ಥರ ಏನಾರು ಆದರೆ ನಾವು ಅವಳನ್ನ ಕಾಪಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಡಾಕ್ಟರ್. ಶಂಕರ್, ಇದು ತಗೋ. ಡಾಕ್ಟರ್ ಜೊತೆ ಮಾತಾಡ್ಕೊಂಬಂದೆ. ಏನಂದ್ರು ಡಾಕ್ಟ್ರು? ಚಿಂತೆ ಮಾಡುವಂಥದ್ದೇನಿಲ್ಲ. ಇದೊಂದು ಸಣ್ಣ ಕಾಯಿಲೆ, ವಾಸಿ ಆಗೋಗುತ್ತೆ. ಸಣ್ಣದೊಂದು ಇನ್ಫೆಕ್ಷನ್ ಆಗಿತ್ತು. ಟೈಮಿಗೆ ಸರಿಯಾಗಿ ಇಂಜೆಕ್ಷನ್ ಕೊಡದೇ ಇರೋದ್ರಿಂದ ಬಾಡಿಲಿ ರಿಯಾಕ್ಷನ್ ಆಗಿತ್ತಷ್ಟೇ. ಇವಳಂತೂ ಇವತ್ತು ನನಗೆ ಹೆದರ್ಸೇ ಬಿಟ್ಲು. ನಂಗೂ ತುಂಬಾ ಟೆನ್ಷನ್ ಆಗಿತ್ತು. ನನ್ನ ಪ್ರಾಣನೇ ಹೋಗ್ಬಿಡುತ್ತೆ ಅನ್ಕೊಂಡೆ. ಡಾಕ್ಟರ್ ಹೇಳಿದರೆ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಆದ್ರೆ ಈ ಕಟ್ಸ್ ಮತ್ತೆ ಯಾವತ್ತೂ ಆಗ್ಬಾರ್ದು. ಅರ್ಥ ಆಯ್ತಲ್ಲ ಶಾಲು? ಇದ್ಯಾ ಫೋನ್ ಪುಟ? ಇದು ಟಚ್ ಸ್ಕ್ರೀನು. ಇದರಲ್ಲಿ ಓ, ತುಂಬಾ ಫೀಚರ್ಸ್ ಇದೆ. ನೀವು ಅನ್ಕೊಂಡಿರೋದೆಲ್ಲ ಇದರಲ್ಲೇ ಮಾಡಬಹುದು. ನೀನು ಬಿಡು ಇರುವಾಗ ನನಗೆ ಸ್ವಲ್ಪ ಇದನ್ನೆಲ್ಲ ಹೇಳ್ಕೊಡ್ತೀಯಾ? ಅದನ್ನ ನಂಗೆ ಬಿಡಿ, ನೀವು ಹೋಗಿ ಬನ್ನಿ. ಹಾಂ ಹಾಂ ಹಾಂ, ಇದರಲ್ಲೆಲ್ಲ ಚೆನ್ನಾಗಿ ಕಾಣಿಸಿದ್ರೆ ಸಾಕು. ಈ ಮಾಡೆಲ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಒಳ್ಳೊಳ್ಳೆ ಸ್ಪೆಸಿಫಿಕೇಶನ್ಸ್ ಇದ್ದಾವೆ. ಇಲ್ಲಿ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಇದು ಅಮೋಲ್ಡ್ ಡಿಸ್ಪ್ಲೇ, ಸ್ಕ್ರೀನ್ ಪ್ರೊಟೆಕ್ಷನ್ ಇದೆ, 1 ವರ್ಷ ವಾರಂಟಿ ಇದೆ. ಓಕೆ, ಥ್ಯಾಂಕ್ ಯು. ಬಾಯ್. ನಾಗಣ್ಣ, ಟಾಪಪ್ ಹೇಗೆ ಮಾಡಿದ್ರಿ? ನಂಬರ್ ಕೊಡಲೇ ಇಲ್ಲ ಅಲ್ಲ ಅವರು? ಅವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್. ನನಗೆ ಅವ್ರ ನಂಬರ್ ನೆನಪಿದೆ. ಓ ಅಣ್ಣ, ನೀವು ಹೇಗಿದ್ದಾಳೆ ಈಗ? ಬಂದಾಗಿಂದ ಮಲ್ಗೆ ಇದ್ದಾಳೆ. ತುಂಬಾ ಸುಸ್ತಾಗಿದ್ದಾಳೆ. ಇವಳ ಮೈ ಮೇಲೆ ಸಣ್ಣ ಪುಟ್ಟ ಗಾಯ ಆದ್ರೂ ಯಾರಿಗೂ ಹೇಳೋದಿಲ್ಲ. ತುಂಬಾ ಗಟ್ಗಿತ್ತಿ ನನ್ನ ತಂಗಿ. ಸರಿ ಬಿಡು, ನೀನೇನ್ ಚಿಂತೆ ಮಾಡಬೇಡ. ಇವಳು ಚೆನ್ನಾಗಿ ಮಲಗಲಿ ಬಿಡು. ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಪುಟ್ಟ, ನೀನೇ ಈಗ ತಾನೇ ಬಂದೆ. ಆಸ್ಪತ್ರೆಯಿಂದ ಮನೆಗ್ ಬಂದ್ಲಲ್ಲ, ಅವಾಗಿಂದ ಏನೂ ತಿಂದೇ ಇಲ್ಲ. ಏನ್ ಮಾಡ್ಲಿ ನಾನು? ಒಂದ್ ಹನಿ ನೀರು ಕುಡ್ದಿಲ್ಲ ನೋಡು. ನಾನು ಟೀ ಮಾಡ್ಕೊಂಡ್ ಬರ್ತೀನಿ ಪುಟ್ಟ. ಏನಾಗತ್ತೋ ಏನೋ ದೇವ್ರಿಗೆ ಗೊತ್ತು.